ರೂಪುಗೊಳ್ಳಲಿ. ಕಷ್ಟ ನಷ್ಟಗಳು ಬಂದರೂ ಸಹಿಸಿ ಈ ನನ್ನ ತಲೆ ಮೇಲೆ ಅಕ್ಷತೆ ಹಾಕಿ ನಗು ನಗುತ್ತ ಗಂಡನ ಮನೆಗೆ ಕಳಿಸಿ ಆಶೀರ್ವಸಬೇಕಿದ್ದ ಈ ಕೈಗಳು ಎಂದು ನಿನ್ನ ಸಮಾಧಿಗೆ ಹಿಡಿ ಮಣ್ಣು ಚಲೋ ಅಂತ ವಿಧಿ ಬಡವರಿಗೆ ಅಷ್ಟು ಕಷ್ಟ ನಷ್ಟಗಳು ಕೊಡುತ್ತಿರುವೆ. ಅಣ್ಣ, ವಿಧಿಯನೇಕೆ ಹೇಳುತ್ತಿರುವಿರಿ? ದೈವ ಬರಹವನ್ನು ಯಾರಿಂದಲೂ ಬದಲಿಸಕ್ಕಾಗದು ಅಣ್ಣ. ಆ ದಯಾಮಯವನಾದ ಪರಮಾತ್ಮನು ಮಾನವನಿಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟು ಪರೀಕ್ಷಿಸುತ್ತಾನೆ. ಬರುವ ಕಷ್ಟಗಳಿಗೆ ಕುಗ್ಗದೆ ಧೈರ್ಯದಿಂದ ಬಾಳಬೇಕು. ಸುಜಾತಳ ಹಣೆಬರದಲ್ಲಿ ಬರೆದಿದ್ದು ಆಗಿ ಹೋಯಿತು, ಮರೆತು ಬಿಡಣ್ಣ, ಮರೆತು ಬಿಡು. ಕಲ್ಲು ದೇವರೇ ನಂಬಿ ಸತ್ಯ ಧರ್ಮನೇ ಹಾಕಿ ಬೆನ್ನ ಹತ್ತಿ ನನ್ನ ತಂಗಿ ಆತ್ಮಹತ್ಯೆಗೆ ಕಾರಣವಲ್ಲ ತಮ್ಮ. ಅಣ್ಣ, ಹುಟ್ಟಿದವರೊಂದು ದಿನ ಸಾಯಲೇಬೇಕಲ್ಲವೇ? ತಮ್ಮ, ಸಾಯುವ ತಿಥಿ ಬಂದು ಸತ್ತಿದರೆ ನಾನು ಚಿಂತಿಸುತ್ತಿರಲಿಲ್ಲ ತಮ್ಮ. ನಮ್ಮ ತಾಯಿ ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳೆಂಬ ಚಿಂತೆ ಪ್ರಬಲವಾಗಿದೆ. ಅಣ್ಣ, ಅಲ್ಲ ಸಲ್ಲದ ವಿಚಾರ ಮಾಡಿ ಮನಸ್ತಾಪ ಮಾಡಿಕೊಳ್ಳಬೇಡ. ದಿನವೂ ಕೂಲಿ ಮಾಡುತ್ತಿರುವ ನಿನ್ನನ್ನು, ನೌಕರಿ ಇಲ್ಲದೆ ಬರಿಗೈಯಿಂದ ಬಂದ ನನ್ನನ್ನು ನೋಡಿ ಏನೂ ಅರಿಯದ ಮುಗ್ಧ ಬಾಲೆ ಅಣ್ಣಂದರಿಗೆ ವರದಕ್ಷಿಣೆ ಕೊಡಲು ಆಗುವುದಿಲ್ಲೆಂದು ತಿಳಿದು, ಏನು ಅರಿದ ಮುಗ್ಧ ಬಾಲೆ ಬಡತನದ ಕಡು ತಾಪ ತಾಳಲಾರದೆ ಮನನೊಂದು ತನ್ನ ಆತ್ಮವನ್ನೇ ಬಲಿ ಕೊಟ್ಟ ತ್ಯಾಗ ಜೀವಿಗಳವಣ್ಣ, ತ್ಯಾಗ ಜೀವಿಯವಳು. ಮೈದುನ, ನೀನಂದಂತೆ ಸುಧಾತ ಮುಕ್ತ ಜೀವಿ, ಮಹಾಸಾಧ್ವಿ ಶಿರೋಮಣಿ ಅವಳು. ಆದ್ರೆ ಅಂತ ತ್ಯಾಗ ಜೀವಿಯನ್ನು ಕಳೆದುಕೊಂಡ ನಾವು ದೈವಹೀನರು ಕಣೋ, ನಾವು ದೈವಹೀನರು. ಆದ್ರೆ ಅವಳು ಸಾಯುವಾಗ ಆಡಿದ ಒಂದೊಂದು ಮಾತುಗಳು ಈ ಸಮಾಜಕ್ಕೆ ದಾರಿ ದೀಪವಾಗ್ಬೇಕು ಮೈದುನ, ದಾರಿ ದೀಪವಾಗ್ಬೇಕು. ಸಮಾಧಾನ ಆಗಿ ಸ್ವಾಮಿ, ಸಮಾಧಾನ ಆಗ್ರೆ. ನಿಜ ಅತ್ತಿಗೆ, ನಾವಿಷ್ಟೇ ಅಲ್ಲ, ಜಗತ್ತಿನ ಎಲ್ಲಾ ಬಡವರು ಬದುಕಲೇಬೇಕು ಅತ್ತಿಗೆ. ಅಂದಾಗಲೇ ನನ್ನ ತಂಗಿಯ ಅಮೃತ ನುಡಿಗಳು ಜಾಗತಿಕ ಸತ್ಯಗಳಾಗಿ ಸಾಹಿತ್ಯ ಪುಟಗಳಲ್ಲಿ ಮೂಡಿ ಬರಲಿ ಅತ್ತಿಗೆ. ನಿನ್ನ ಜೀವನಕ್ಕೆ ನಾವಿಬ್ಬರು ಗಂಡು ಬಿದ್ವಿ ಅಲ್ವಾ? ತುತ್ತು ಅನ್ನಕ್ಕೂ ಗತಿ ಇಲ್ಲದ ಈ ನಮ್ಮ ಬಾಳು, ಕೂಲಿ ಕೆಲಸ ಮಾಡ್ತೀವನೆ ಮಣ್ಣನವರ ಒಟ್ಟಿಗೆ ಗಂಜೆಗೂ ಗತಿ ಇಲ್ಲದಂತಾಯ್ತು. ಮೈ ತುಂಬ ಬಟ್ಟೆ ಇಲ್ಲ, ನಿನಗೆ ನೌಕರಿ ಇಲ್ಲ ಎಂಬ ಚಿಂತೆ, ಚಿಂತೆ ಎಂಬ ಚಿಂತೆಯಲ್ಲಿ ಬೆದ್ದು ಒತ್ತಾಡಿ ಸಾಯುವಂತಾಯ್ತು ನಮ್ಮ ಜೀವನ. ತಮ್ಮ, ಮುಂದೇನು ಮಾಡಬೇಕೆಂದು ವಿಚಾರ ಮಾಡಿ ಹೋಯಪ್ಪ. ಅಣ್ಣ, ಅತ್ತಿಗೆ, ನೀವಿನ್ನೂ ಚಿಂತಿಸಿದಿರಿ. ಇನ್ನು ಮುಂದೆ ಈ ಮನೆಯ ಭಾರ ನನ್ನದು. ಸ್ವತಂತ್ರವಾಗಿ ಜೀವನ ಸಾಗಿಸುತ್ತೇನೆ. ಇದು ಯಾವುದಕ್ಕೂ ನೀವು ಚಿಂತಿಸುವ ಕಾರಣವಿಲ್ಲ. ಅತ್ತಿಗೆ, ಹೊಟ್ಟೆಗೆ ಅನ್ನವಿಲ್ಲದೆ ಅದೆಷ್ಟೋ ದಿನ ಬದುಕಲು ಸಾಧ್ಯವಮ್ಮ. ಅದಕ್ಕಾಗಿ ಇಂದು ನಾ ಸ್ಟೇಷನ್ ನಲ್ಲಿ ಹಮಾಲಿ ಮಾಡಿ ಆ ಹಣದಿಂದ ಈ ಫಲಹಾರವನ್ನು ತಂದಿದ್ದೀನಿ ತಾಯಿ, ತೆಗೆದುಕೋ ತಾಯಿ. ಕಲಿತ ವಿದ್ಯಾವಂತನಾದ ನೀನು ನೀನು ಹಮಾಲಿ ಕೆಲಸ ಮಾಡ್ತೀಯೇನೋ? ಏಕಮ್ಮ ದುಃಖಿಸುತ್ತಿರುವೆಯಲ್ಲ?
ಕೂಲಿ ಹಮಾಲಿ ಬಾಡಿ ಬಾಡಿ ತಿಂದರೆ ತಪ್ಪೆ ತಾಯಿ ತಪ್ಪೆ. ಹಾಗಲ್ವಾ, ನೀನು BA ಪದವೀಧರ ಕಣ್ಣ, BA ಪದವೀಧರ. ಅತ್ತಿಗೆ, ಕಲಿತವರು ಕೂಲಿ ಹಮಾಲಿ ಮಾಡಬಾರದೊಂದು ಕಟ್ಟಪಣೆಯೇನು ಇಲ್ಲವಮ್ಮ. ಕಳ್ಳತನ ಮಾಡಬಾರದು, ಭಿಕ್ಷೆ ಬೇಡಬಾರದು. ಅದಕ್ಕಾಗಿ ನಾನು ಇಂದು ಹಮಾಲಿ ಮಾಡಿದೆ ತಾಯಿ. ಅಯ್ಯೋ ದುರ್ವಿಧಿಯೇ, ನನ್ನ ತಮ್ಮ ಎಂದು ಹಮಾಲಿ ಮಾಡಬೇಕೇ? ಅಯ್ಯೋ ಬಡತನವೇ, ಜಗತ್ತಿನ ಎಲ್ಲಾ ಬಡ ಬಾಂಧವರನ್ನು ಒಮ್ಮೆಲೆ ಬಾಯಿ ತೆರೆದು ನಿನ್ನ ಒಡಲೆ ನೆಲಗಿರಿಸಬಾರದೆ? ಅಣ್ಣ, ಅಣ್ಣ ಸಮಾಧಾನವಾಗೋಣ, ಸಮಾಧಾನವಾಗ. ಬಡತನದ ಬಾಳಿನಲ್ಲಿ ಬೆಳಕು ಇದೆ. ಆ ಬೆಳಕಿನಲ್ಲಿ ಆತ್ಮ ಸಾಕ್ಷಾತ್ಕಾರವಾಗುವ ದಿವ್ಯ ತೇಜಸ್ಸು ಇದೆ ಎಂದು ಹೇಳಿದ ಅನೇಕ ಬುದ್ಧ ಮಹಾತ್ಮರು ತಮ್ಮ ಭೋಗೇಶ್ವರಿಗಳಿಗೆ ಶರಣು ಹೊಡೆದು ಬಡವರಿಗೆ ಬೆಳಕನ್ನು ತೋರಿದರು. ಆತ್ಮ ಸಾಕ್ಷಾತ್ಕಾರವಾಗಬೇಕಾದರೆ ಬಡತನದ ಭೋಗ ಬೇಕೆಂದು ಸಾರಿ ಹೇಳಿದರು. ಆ ಮಹಾತ್ಮರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದರೆ ಬಡವ ಬದುಕುವುದಕ್ಕೂ ಸಾರ್ಥಕಣ್ಣ, ಬಡವ ಬದುಕುವುದಕ್ಕೂ ನೀತಿ ನೆಲಗಟ್ಟಿನ ನಿನ್ನ ನಿರ್ಮಲ ಹಸ್ತದ ಕರುಣದ ವಿಚಾರ ದೀಪಿಕೆಯಿಂದ ಕವಿದ ಕಾರ್ಗತ್ತಲೆ ಮಾಯವಾಗಿ ದಿವ್ಯ ಜ್ಯೋತಿ ಉದಯವಾಯಿತು ರಾಜು, ಉದಯವಾಯಿತು. ತಮ್ಮ ರಾಜು, ದೇವರು ನಿನಗೆ ಒಳ್ಳೆಯದು ಮಾಡಲಪ್ಪ, ಒಳ್ಳೆಯದು ಮಾಡಲಿ. ಮೈದುನ, ನೀನು ಹೇಳಿದ ಈ ಜಾನ ನುಡಿಗಳನ್ನ ಕೇಳ್ತಾ ಇದ್ರೆ ಕುರುಡನಿಗೆ ಕಣ್ಣು ಬಂದಂತಾಗುತ್ತದೆ, ಕವಿದ ಕತ್ತಲು ಮಾಯವಾದಂತೆ ಆಗುತ್ತದೆ. ಇಲ್ಲಪ್ಪ, ಅಣ್ಣ ತಮ್ಮ ಇಬ್ರು ಮಾತಿಗೋದ್ರೆ ಮುಗಿದು ಹೋಯ್ತು. ಬನ್ರಿ, ಒಳಗಡೆ ಊಟ ಮಾಡಿದ್ರಂತೆ, ಬನ್ನಿ. ನೀವು ನಡೀರಿ ಅತ್ತಿಗೆ, ನಾನು ಫಲಹಾರವನ್ನು ಮುಗಿಸಿ ಬಂದಿದ್ದೇನೆ. ಜೀವನದಲ್ಲಿ ಏನಿದೆ ಸುಖವು, ಜೀವನದಲ್ಲಿ ಏನಿದೆ ಸುಖವು, ಕನಸೆಲ್ಲ ಕನಸೆಲ್ಲ ಜೀವನದಲ್ಲಿ ಏನಿದೆ ಸುಖವು, ಜೀವನದಲ್ಲಿ ಏನಿದೆ ಸುಖವು, ಕನಸೆಲ್ಲ ಬರಿದೈತು, ಕನಸೆಲ್ಲ ಬರಿದೈತು. ದೇವ ದಯಗನ, ನನ್ನದೊಂದು ನನ್ನದೊಂದು ಮಾತು ಈಡೇರಿಸಿ ಎಂದು ನಿನ್ನನ್ನೇ ಕೈ ಮುಗಿದು ಬೇಡಿಕೊಳ್ಳುವೆ. ಜಗತ್ತಿನಲ್ಲೇ ಬೆಳೆವರೆಲ್ಲ ಬಡತನದ ಕಿಚ್ಚಿನಲ್ಲಿ ಬಿದ್ದು ಬಳಲುತ್ತಿರುವರು. ಅವರಿಗೆ ಸಿರಿ ಸಂಪತ್ತನ್ನು ಕೊಟ್ಟು ಕರುಣಿಸು ಎಂದು ಕೇಳುತ್ತಿಲ್ಲ. ಅಧಿಕಾರದ ಆಸೆ ಇನುತ್ತೂ ಇಲ್ಲ. ಬಡವರ ರಕ್ತ ಹೀರುವ ದನ ಪಿಸಾಸಿಗಳ ಸಲ್ಲಡಗಿಸಿ ಬಡವರ ಅಡಗಿರುವ ಚರಿತ್ರೆಯನ್ನು ಬೆಳಗಿಸು. ಬಡವರ ಹೆಣ್ಣು ಮಕ್ಕಳ ಮಾನಭಂಗ ಮಾಡುವ ಶ್ರೀಮಂತರನ್ನು ಕೊಲ್ಲು. ಅನ್ಯಾಯ, ಅಸತ್ಯ, ಅಧರ್ಮದಿಂದ ನಡೆಯುವ ಪುಂಡ ಪೋಖ್ರಿಗಳನ್ನ ಮರ್ದನ ಮಾಡು. ಜಗತ್ತಿನಲ್ಲಿರುವ ಬಡವರನ್ನೆಲ್ಲ ಕಾಪಾಡು ತಂದೆ, ಕಾಪಾಡು. ಬಸವರಾಜ, ಬಸವರಾಜ. ಓ ನಮಸ್ಕಾರ ಸೌಕರ್ಯ. ಏಯ್, ಎಲ್ಲಿದ್ದಾನೆ ನಿನ್ನಣ್ಣ? ಏಕೆ ಒಳಗಿದ್ದಾನೆ? ನಿನ್ನಣ್ಣ ನಿನ್ನ ತಂಗಿಯ ಮದುವೆಗೆ ಮನೆ ಮಾರಿದ ಸಂಬಂಧವಾಗಿ ಈ ಮನೆ ಸಾಹುಕಾರ ಶಿವಣ್ಣವರಿಗೆ ಒಪ್ಪಿಸಬೇಕೆಂದು ಕೋರ್ಟ್ನಿಂದ ಆರ್ಡರ್ ಬಂದಿದೆ. ಈಗ
ಎಲ್ಲಿ ಅಣ್ಣ. ನೋಡು. ಅಣ್ಣ ಅಣ್ಣ ನಿಮ್ಮಣ್ಣ ತಂಗಿಯ ಮದುವೆಗೆಂದು 20,000 ರೂಪಾಯಿಗೆ ಈ ಮನೆ ಸಾಹುಕಾರ ಶಿವಣ್ಣವರಿಗೆ ಮಾರಿ ಬಿಟ್ಟಿದ್ದಾನೆ. ಅಣ್ಣ ಇದು ನಿಜವೇನಣ್ಣ? ರಾಜು, ಬಡತನದ ಬೆಗೆಯಲ್ಲಿ ಬೆಂದು ಬೆಳಲುತ್ತಿರುವ ಕಲ್ಲೆಣ್ಣೆ ತಂದು ಹಾಕುವ ಸೊಕ್ಕಿನ ಶ್ರೀಮಂತರ ಕರಾರ ಪತ್ರ ಮೋಸದಿಂದ ಕಾಗದಕ್ಕೆ ಸಹಿ ಹಾಕಿಸಿಕೊಂಡು ಕೋರ್ಟಿನಿಂದ ಡಿಗ್ರಿ ತಂದಿದ್ದಾರೆ. ತಮ್ಮ, ಬೇರೆ ಇದಕ್ಕೆ ದಾರಿನೇ ಇಲ್ಲಪ್ಪ, ದಾರಿನೇ ಇಲ್ಲ. ನೋಡಿ ಶ್ರೀಮಂತರೇ, ಇನ್ನೊಂದು ವರ್ಷ ನನಗೆ ಅವಧಿ ಕೊಡಿ. ಎಲ್ಲಾದರೂ ನೌಕರಿ ದೊರೆತ ಮೇಲೆ ನಿಮ್ಮ ಹಣ ಬಡ್ಡಿ ಸಮೇತ ತಿರುಗಿ ಕೊಡುತ್ತೇನೆ ಸಾಹುಕಾರ್ರೆ. ಏನಂದೆ? ಎಲ್ಲಾದರೂ ನೌಕರಿ? ಹೇ, ಸಾಧ್ಯವಿಲ್ಲ, ಅದು ಸಾಧ್ಯವಿಲ್ಲ. ಮೊದಲು ಮನೆ ಖಾಲಿ ಮಾಡಬೇಕಂದರೆ ಮಾಡಬೇಕಷ್ಟೇ. ಸಾಹೇಬರೇ, ಮನೆಯಲ್ಲಿರುವ ಸಾಮಾನುಗಳನ್ನು ಕೆತ್ತಿ ಹೊರಗಡೆ ಸೇರಿ ಈ ಬೀದಿ ವಿಕಾರಿಗಳನ್ನು ಹೊರಗಟ್ಟಿ ಈ ಮನೆ ಸಾಹುಕಾರರ ವಶಕ್ಕೆ ಒಪ್ಪಿಸಿರಿ. ಇಲ್ಲದೆ ಒಪ್ಪಿಸಿ ಮನೆಯಲ್ಲಿರುವ ಸಾಮಾನು ಹೋಗೋ. ನೋಡಿ ಪೊಲೀಸ್ ಸಾಹೇಬ್ರೆ, ತಂಗಿಯ ಮರಣದಿಂದ ತತ್ತರಿಸಿ ಹೋದ ನನ್ನ ಸ್ವಾಮಿಗೆ ಈ ತಾನೇ ಚೇತರಿಸಿಕೊಂಡಿದ್ದಾರೆ. ಅವರಿಗೆ ಮತ್ತೆ ಗಾಯದ ಮೇಲೆ ಬರೆ ಎಳಿಬೇಡಿ. ನೋಡಿ, ಇನ್ನೊಂದು ವಾರದೊಳಗೆ ನಾವು ಮನೆ ಖಾಲಿ ಮಾಡ್ತೀವಿ. ನಮಗೆ ಅವಕಾಶ ಮಾಡಿಕೊಡಿ. ಅದು ಏನೋ ನಮಗೆ ಸಂಬಂಧವಿಲ್ಲ ದೋಷ. ಏನಾದ್ರು ಕೇಳದಿದ್ರೆ ಸಾಹುಕಾರರನ್ನೇ ಹೋಗಿ ಕೇಳಿ. ಯಾವುದಾದರೂ ಒಂದು ಧರ್ಮಶಾಲೆಯಲ್ಲಿ ಹೋಗಿ ಬಿದ್ದುಕೊಳ್ಳಿ ಅಂತ ಹೇಳಿ ಸಾಹೇಬರೇ, ಬಿದ್ದುಕೊಳ್ಳಿ ಅಂತೇಳಿ. ಶೇಖರ, ಹೆಚ್ಚು ಬಗಳದೆ ಆದರೆ ನಿನ್ನ ದೇಹ ನುಚ್ಚು ನೂರಾಗುವುದು ಜೋಕೆ. ಪಡುವ ಬವಣೆಯ ಬೆಂಕಿಯಲ್ಲಿ ಭೂತದೆಯ ಬೂದಿ ಮಾಡಿ ನಿಮ್ ಶ್ರೀಮಂತರ ಎದೆಯನ್ನು ಗಟ್ಟಿ ಮಾಡಿಕೊಳ್ಳುವ ಶ್ರೀಮಂತರ ನೀತಿ ಶಾಸ್ತ್ರದ ಒಂದು ಭಾಗವಾಗಿದೆ ಶೇಖರ. ಬಹುಬುದ್ಧಿವಂತಿಕೆಯಿಂದ ಮಾತನಾಡಿದೆ. ಇನ್ನೊಬ್ಬರ ಗಂಟನ್ನು ಎತ್ತಿ ಹಾಕಿ ಹೊಟ್ಟೆ ತುಂಬಿಸಿಕೊಳ್ಳುವಂತ ನಿಮ್ಮಂತರ ಬಡವರು, ನೀವು ಮಾಡಿದ ಕರ್ಮದಿಂದಾಗಿ ಕೊಟ್ಟ ಹಣ ವಾಪಸ್ಸು ತೀರಿಸಲಾಗದಿದ್ದರೆ ಅದು ಶ್ರೀಮಂತರ ತಪ್ಪೇನು? ಶೇಖರ, ಆ ಶ್ರೀಮಂತಕ್ಕೆ ಸೊಕ್ಕನ್ನು ನಾ ಬಲ್ಲೆ. ಆ ಶ್ರೀಮಂತರ ಮನೆಯಲ್ಲಿ ಉರಿಯುವ ಕೆಂಪು ದೀಪ ಬಡವರ ಬೆವರಿನಿಂದಾದ ರಕ್ತ ದೀಪ. ಎಷ್ಟು ಮಾತ್ರ ನಿಜ, ಆ ರಕ್ತವನ್ನು ನಿನ್ನ ಕಣ್ಣಿಗೆ ಕಾಣೋದು ಶೇಖರ. ಹೆಚ್ಚಿಗೆ ಮಾತು ಬೆಳೆಸುವುದು ನಮಗೆ ಬೇಕಾಗಿಲ್ಲ. ಮೊದಲು ಮನೆ ಖಾಲಿ ಮಾಡಬೇಕಂದ್ರೆ ಅಷ್ಟೇ. ಏ ಸಾಹೇಬರೇ, ಕೆತ್ತಗೇರಿ. ಶೇಖರಣ್ಣ, ಹೆಚ್ಚಿಗೆ ಮಾತು ಬೆಳೆಸುವುದು ನಮಗೂ ಬೇಕಾಗಿಲ್ಲ. ತಂಗಿ ಮರದಿಂದ ತತ್ತರಿಸಿ ಹೋಗಿರುವ ನನ್ನ ಪತಿಗೆ, ನನ್ನ ಮೈದನಿಗೆ ಇಲ್ಲ ಸಲದ ಮಾತನ್ನ ಮಾತಾಡಬೇಡ ನೀನು. ನಾವೀಗ್ಲೇ ಮನೆ ಖಾಲಿ ಮಾಡ್ತೀವಿ. ತಂಗಿ ಬಸವರಾಜನ ತಂಗಿ ಯೌವನದಲ್ಲಿ ಅಡಿಯಿಟ್ಟು ಪತಿಯಿಂದ ಅವಳ ಮದುವೆ ಮಾಡದೇ ಇದ್ದಿದ್ದರಿಂದ ಶೇಖರ, ಮಚ್ಚು ಬಾಯಿ ನಾಯಿ, ಇನ್ನೊಂದು ಅಕ್ಷರ ನನ್ನ ತಂಗಿಯ ಬಗ್ಗೆ ಉಚ್ಚರಿಸಿದ್ದೆ ಆದ್ರೆ ನಿನ್ನ ಮರಣ ಸಮೀಪಿಸ ತಂದು ತೈ ಮಗನೇ. ನನ್ನ ಮರಣ ಸಮೀಪಿಸಿತೆಂದು ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳನ್ನು ಮದುವೆ ಮಾಡದೆ ಮನೆಯಲ್ಲಿ ಇಟ್ಟುಕೊಂಡು ತಂದೆ ತಾಯಿ ಅಣ್ಣ ತಮ್ಮಂದಿರ ಅಲಕ್ಷ್ಯದಿಂದ ಬೇಜಾರುಗೊಂಡು ಕಾಮ ಕರ್ಮಕ್ಕನುಗುಣವಾಗಿ ಯಾರಿಗೋ ಮನಸ್ಸೋತು ಯಾರಿಗೋ ಮೈ ಒಪ್ಪಿಸಿ ಕೊನೆಗೊಂದು ದಿನ ಆತ್ಮಹತ್ಯೆ ಮಾಡಿಕೊಂಡ ಅನರ್ಥಗಳು ಅನಂತ. ಅದರಂತೆ ನಿನ್ನ ತಂಗಿ ಶೇಖರ, ನಿನ್ನ ನಾಲಿಗೆ ಹಿಡಿತದಲ್ಲಿರಲಿ. ಸಾಧ್ವಿ ಶಿರೋಮಣಿ ಮುಗ್ಧ ಜೀವಿಯಾದ ನನ್ನ ತಂದೆ ಬಗ್ಗೆ ಮಾತನಾಡಿದರೆ ನಿನ್ನನ್ನು ಸಜೀವ ಸುಟ್ಟು ಬಿಟ್ಟೇನು. ನಮಗೆ ಬಡತನವಿರಬಹುದು,
ಆದರೆ ಸ್ವಾಭಿಮಾನವನ್ನು ಕಳೆದುಕೊಳ್ಳುವ ಹೀನ ಬುದ್ಧಿ ಆ ದೇವರು ನಮಗೆ ಕೊಟ್ಟಲ್ಲ ಎಂಬುದು ನನ್ನ ಲಕ್ಷ್ಯದಲ್ಲಿರಲಿ. ನಿಮ್ಮಂತ ಕರ್ಮ ಚಾಂಡಲರು ನಿಮ್ಮ ಸ್ವಾರ್ಥ ಸಾಧನೆಯನ್ನು ಸಾಧಿಸಿಕೊಳ್ಳ ಇದು ಹೂಡಿರುವ ನಾಟಕವಿದು. ಏ ಪಾಪಿ, ಮರ್ಯಾದಿಂದ ಹೇಳ್ತಾ ಇದ್ದೀನಿ, ನನ್ನ ಗಂಡ ಮನೆದನಿಗೆ ಇಲ್ಲ ಸಲ್ಲದ ಮಾತಾಡಿ ಅವ್ರ ಮನ ನೋಯಿಸ್ಬೇಡ. ಹೊರಟು ಹೋಗು ನನ್ನ ಮನೆಯಿಂದ ಆಚೆ. ಏನಂದ್ರೆ ಇಲ್ಲಿಂದ ಹೊರಟು ಹೋಗೋರು ನಾವೇ. ಈ ಮನೆ ನಮ್ಮ ಸಾಹುಕಾರ ವಶಕ್ಕಾಗಿದೆ. ಹೆಚ್ಚಿಗೆ ಬಗಳಿದರೆ ಕತ್ತು ಹೆಚ್ಚಿಗೆ ಹೊರಗೆ ಹಾಕಬೇಕಾಗಿತ್ತು. ತಲೆಗೆ ಆಚೆ ಹೊರಗೆ. ನೋಡಣ್ಣ, ನಿನಗೆ ಕೈ ಮುಗಿದು ಬೇಡ್ಕೊತೀನಿ, ದಯವಿಟ್ಟು ಇನ್ನೆರಡು ದಿನ ಈ ಮನೇಲಿ ಇರೋದಕ್ಕೆ ಅವಕಾಶ ಮಾಡಿಕೊಡು. ಬೇರೆ ಎಲ್ಲಾದ್ರೂ ಆಶ್ರಯ ನೋಡಿಕೊಂಡು ನಾವೀ ಮನೆ ಖಾಲಿ ಮಾಡ್ತೀವಿ ಅಣ್ಣ. ಬೇಕಾದ್ರೆ ಅತ್ತಿಗೆ, ಇಂಥ ಪಾಪಿಯ ಕೈ ಮುಗಿದೊಟ್ಟಿಗಿರಲಿ, ಇಂಥವರ ಮುಖ ಕೂಡ ನೋಡಬಾರದು. ಶೇಖರ, ನಿನಗೊಂದು ಮಾತು ಹೇಳುತ್ತೇನೆ. ನನ್ನ ಹತ್ತಿಗೆ ರಮೂಸು ಮಾಡಿ ಸುಳ್ಳು ಕಾಗದವನ್ನು ಬೆರೆಸಿಕೊಂಡು ಮನೆಯಿಂದ ಒಯ್ಯ ಹಾಕುತ್ತಿರುವೆಯಲ್ಲ, ನೆನಪಿಡು. ಸಾಹುಕಾರ ಮನೆಯ ಮುಸುರೆಗೆ ಅನ್ನಾಗಿ ಬಿದ್ದ ಈ ನಾಯಿಯನ್ನು ಗೊತ್ತುಗಾಣಿಸಿ 10 ಕಾಗೆಗಳ ಆಹಾರವನ್ನಾಗಿ ಮಾಡದಿದ್ದರೆ ನನ್ನ ಹೆಸರು ರಾಜುವನೇ ಅಲ್ಲ ಶೇಖರ. ತಮ್ಮ, ಸಿಟ್ಟಿನ ಬರದಲ್ಲಿ ಶ್ರೀಮಂತರಿಗೆ ಸಿಕ್ಕಂತೆ ಆಡಬೇಡ. ಇದು ಅವರ ತಪ್ಪಲ್ಲ, ವಿಧಿಯ ಕೈವಾಡವೆಂದು ತಿಳಿ. ಸುಮ್ಮನೆ ಮನಸ್ಸಿನೊಳಗೆ ನೊಂದುಕೊಳ್ಳಬೇಡ. ಸತ್ಯ ಧರ್ಮ ನ್ಯಾಯಕ್ಕೆ ತಲೆಬಾಗಿ ನಡೆಯುವ ನಮ್ಮ ಮೇಲೆ ಕನಿಕರ ಪಡಬೇಕಾದ ಪರಮಾತ್ಮನೇ ಕೈ ಬಿಟ್ಟಿರುವಾಗ ಆ ಪರಮಾತ್ಮನಲ್ಲಿಯೂ ಧರ್ಮ ನ್ಯಾಯಕ್ಕೆ ಆಸ್ಪದವಿಲ್ಲ. ರಾಜು, ನಮ್ಮಿಂದೇನು ಸಾಧ್ಯವಪ್ಪ, ನಮ್ಮಿಂದೇನು ಸಾಧ್ಯವು? ತಮ್ಮ, ಶ್ರೀಮಂತರಿಗೆ ನಾವು ತಲೆಬಾಗಲೇಬೇಕಪ್ಪ, ತಲೆಬಾಗಲೇಬೇಕು. ಅಣ್ಣ, ನಿನ್ನ ಪವಿತ್ರ ಮುಖದಿಂದ ಪವಿತ್ರ ಶಬ್ದ ನಾಡಬೇಡ. ಸತ್ಯಕ್ಕಾಗಿ ಬದುಕಿ, ಸತ್ಯಕ್ಕಾಗಿ ಹುಟ್ಟಿ, ಸತ್ಯಕ್ಕಾಗಿ ಬದುಕಿ, ಸತ್ಯಕ್ಕಾಗಿ ಸಾವನ್ನಪ್ಪಲು ಬಂದ ಜನ್ಮವೆತ್ತ ಬಂದ ಈ ದೇಹದಲ್ಲಿ ಅನ್ಯಾಯಕ್ಕೆ ಆಸ್ಪದವಿಲ್ಲಣ್ಣ, ಆಸ್ಪದವಿಲ್ಲ. ಶೇಖರ, ಅನ್ಯಾಯ, ಅಸತ್ಯ, ಅಧರ್ಮದ ಗರ್ವಾಗಿರುವ ಆ ಶ್ರೀಮಂತರ ಸಿರಿತನಕ್ಕೆ ನಾನೆಂದೂ ತಲೆಬಾಗಲಾರೆ. ನಿಮ್ಮಂತ ಬಡವರು ಕೈಯಲ್ಲಿ ಕಾಸಿಲ್ಲದಿದ್ದಾಗ ಈ ರೀತಿ ಬೊಗಳೋದು ಸಹಜವೇ. ಏಕೆಂದರೆ ಬಡವನ ಸಿಟ್ಟು ದವಡೆಗೆ ಮೂಲ. ತೊಲಗು ತೊಲಗು ತೊಲಗು, ಹೊರಗಡೆ ತೊಲಗು. ತಮ್ಮ, ಹೋಗುವ, ಬಹು ದೂರ ಸಾಗಿ ಹೋಗುವ. ಜನ ಪಿಸಾಚಿಗಳು ಇಲ್ಲ ಊರಿಗೆ. ಪ್ರಯಾಣ ಬೆಳೆಸುವ ರಾಜು, ಪ್ರಯಾಣ ಬೆಳೆಸುವ. ಆಗಲಣ್ಣ, ನೀ ಹೇಳಿದ ಹಾಗೆ ಯಾವುದಾದರೂ ಒಂದು ಸ್ಥಳ ನೋಡಿ ಗುಡಿಸಲು ಹಾಕಿಕೊಂಡು ವಾಸಿಸೋಣ. ನನ್ನ ತಂಗಿ ಹೇಳಿದ ಹಾಗೆ ಬಡವ ಬದುಕಲೇಬೇಕು, ಬಡವ ಬದುಕಲೇಬೇಕು ಎಂಬ ಮಾತು ಜಗತ್ತಿಗೆ ದಾರಿದೀಪವಾಗಲಿ ಅಣ್ಣ. ನಡೆಯತ್ತಿಗೆ.